ನನ್ನ ಹೆಸರು ಡಾಕ್ಟರ್ ವೆಂಕಟಪ್ಪ ಅಂದ್ಬಿಟ್ಟಿದ್ದೇನೆ. ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದೇನೆ. ಹಾಗೆ ನಾನು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯ ಇದರ ಒಂದು ಮಳಿಗೆಯನ್ನ ಇಲ್ಲಿ ಆದಿಚುಂಚನಗಿರಿ ಶ್ರೀ ಕ್ಷೇತ್ರದ ಒಂದು ವಸ್ತು ಪ್ರದರ್ಶನದಲ್ಲಿ ಭಾಗವಹಿಸಿ ನಮ್ಮ ವಿಶ್ವವಿದ್ಯಾಲಯದಿಂದ ಅನೇಕ ಬಿಡುಗಡೆಯಾಗಿರುವಂತಹ ಅನೇಕ ಭತ್ತದ ತಳಿಗಳು, ಅದರಲ್ಲಿ KMP 225, ರಕ್ಷಾ, RNR 1548 ಮತ್ತೆ MPU 1001, ಹಾಗೆ ಗಂಗಾವತಿ ಸೋನಾ, ತನು, IR ಇದ್ರ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದೇವೆ. ಅದರ ಬಿತ್ತನೆ ಬೀಜಗಳ ಬಗ್ಗೆನೂ ಇಲ್ಲಿ ನಾವು ನೋಡ್ಲಿಕ್ಕೆ ಇಟ್ಟಿದ್ದೇವೆ. ರೈತರು ಅದರ ಉಪಯೋಗವನ್ನ ಪಡ್ಕೋಬಹುದು. ಹಾಗೆ ರಾಗಿ ತಳಿಗಳಾದಂತಹ ನಾವು KMR 204, KMR 301, 340, ಹಾಗೆ 630, 316, 708 ಇವುಗಳ ತಳಿಗಳ ಬಗ್ಗೆ ನಾವು ಹೆಚ್ಚು ಮಾಹಿತಿಯನ್ನ ನೀಡ್ತಾ ಇದ್ದೇವೆ. ಹಾಗೆ ಈ ಬೀಜಗಳನ್ನ ನಾವು ಇಲ್ಲಿ ನೋಡ್ಲಿಕ್ಕೆ ಇಟ್ಟಿದ್ದೇವೆ. ಅವುಗಳ ಗುಣಲಕ್ಷಣಗಳ ಬಗ್ಗೆನೂ ಕೂಡ ಮಾಹಿತಿಯನ್ನ ನೀಡಿದ್ದೇವೆ. ಹಾಗೆ ನಮ್ಮ ಕೇಂದ್ರದಲ್ಲಿ ಈ ಮುಸ್ಕಿನ ಜೋಳದ ಬಗ್ಗೆ ಹೆಚ್ಚಿನ ಸಂಶೋಧನೆ ನಡೆದು ಅನೇಕ ತಳಿಗಳನ್ನ ಬಿಡುಗಡೆ ಮಾಡಿದ್ದೇವೆ. ಅವುಗಳಿಂದ ಹೆಚ್ಚಿನ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಕೂಡ ತಯಾರು ಮಾಡಿದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಸಿರಿಧಾನ್ಯಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿ ಅದರ ಬಗ್ಗೆ ನಾವು ಬಿತ್ತನೆ ಬೀಜಗಳನ್ನು ಕೊಡ್ತಾ ಇದ್ದೇವೆ. ಹಾಗೆ ಇಲ್ಲಿ ನೋಡ್ಲಿಕ್ಕೂ ಕೂಡ ಬೀಜಗಳನ್ನ ಇಟ್ಟಿದ್ದೇವೆ. ಹಾಗೆ ಇತ್ತೀಚಿನ ದಿನಗಳಲ್ಲಿ ಸಿಹಿ ನೀರು ಮತ್ತು ಕೃಷಿಯ ಬಗ್ಗೆ ಹೆಚ್ಚಿನ ಜನಗಳು ಒಲವನ್ನ ತೋರಿಸಿ ಇದರ ತರಬೇತಿಯನ್ನು ಬಯಸ್ತಾ ಇದ್ದಾರೆ. ನಮ್ಮ ಕೇಂದ್ರದಲ್ಲಿ ಇದರ ಬಗ್ಗೆ ತರಬೇತಿಯನ್ನು ಕೂಡ ಕೊಡ್ತಾ ಇದ್ದೇವೆ. ಇನ್ನು ಕಬ್ಬಿನಲ್ಲಿ ಕೂಡ ಅನೇಕ ತಳಿಗಳನ್ನ ನಾವು ಬಿಡುಗಡೆ ಮಾಡಿದ್ದೇವೆ. ಅವುಗಳಿಂದ ನಾವು ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಕೂಡ ಮಾಡಿದ್ದೇವೆ. ಹಾಗೆ ಇತ್ತೀಚೆಗೆ ದ್ರವ ರೂಪದ ಬೆಲ್ಲ ಮತ್ತೆ ಪುಡಿ ರೂಪದ ಬೆಲ್ಲ, ಹಾಗೆ ಅಚ್ಚು ಬೆಲ್ಲ ಇವುಗಳ ತಯಾರಿಕೆ ಹೇಗೆ, ಮತ್ತೆ ನೂತನವಾಗಿ ನಾವು ಸಾವಯವ ವಿಧಾನದಿಂದ ಈ ಒಂದು ಬೆಲ್ಲವನ್ನ ತಯಾರು ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ತಾಂತ್ರಿಕತೆಗಳನ್ನ ಜನಗಳಿಗೆ ಹೇಳ್ಕೊಡ್ತಾ ಇದ್ದೇವೆ. ಹಾಗೆ ಈ ಡೈರಿಯ ಒಂದು ಉತ್ತಮವಾದ ನಿರ್ವಹಣೆಗೆ ಆಹಾರದ ಒಂದು ಲಭ್ಯತೆ ತುಂಬಾ ಇಂಪಾರ್ಟೆಂಟ್. ಮೇವಿನ ಬಗ್ಗೆ ಹೆಚ್ಚಿನ ಸಂಶೋಧನೆ ನಡೆಸಿ ನಾವು ಮೇವಿನ ಅಲಸಂದೆಯನ್ನ ಇತ್ತೀಚೆಗೆ ಬಿಡುಗಡೆ ಮಾಡಿದ್ದೇವೆ. ಇದರ ಬಗ್ಗೆ ಕೂಡ ನಾವು ಮಾಹಿತಿಯನ್ನ ಕೊಡ್ತಾ ಇದ್ದೇವೆ. ಹಾಗೆ ರೈತರು ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರಕ್ಕೆ ಭೇಟಿ ನೀಡಿದ್ರೆ ಅಲ್ಲಿ ಅನೇಕ ತರದ ಬಿತ್ತನೆ ಬೀಜಗಳ ಲಭ್ಯತೆ ಇದೆ. ಅಲ್ಲಿ ಬಂದು ಕೇಳಿದ್ರೆ ಸಿಗ್ತದೆ. ಅದರ ಉಪಯೋಗವನ್ನ ಪಡ್ಕೊಳ್ಳಿಕ್ಕೆ ನಾನು ಅವರನ್ನ ಕೇಳ್ಕೊಳ್ತಾ ಇದ್ದೀನಿ.